ಜಾರಕಿಹೊಳಿಗೆ ತಪ್ಪಿದ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ. ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು. ಸತೀಶ್ ಜಾರಕಿಹೊಳಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಇಲ್ಲ. ಅವ್ರ ಹೆಸರೇ ಇತ್ತು, ಆದ್ರೆ ಕೊನೆ ಕ್ಷಣದಲ್ಲಿ ಬದಲಾವಣೆಯ ಗಾಳಿ ಬೀಸ್ತಾ ಇದ್ದಿದ್ದು ಗೊತ್ತಾಗಿತ್ತು. ಎಲ್ಲೋ ಒಂದ್ ಕಡೆಯಲ್ಲಿ ಕೈ ತಪ್ಪುತ್ತೇನೋ ಅನ್ನೋದಿತ್ತು. ಫೈನಲಿ ಹಂಗೆ ಆಗಿದೆ. ಸತೀಶ್ ಜಾರಕಿಹೊಳಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಇಲ್ಲ. ನೋಡಿ, ಒಬ್ರದೇ ಹೆಸರು ಮುಂಚೂಣಿಯಲ್ಲಿತ್ತು ಹತ್ತತ್ರ 1 ವರ್ಷದಿಂದ. ಕೊನೆ ಮೂಮೆಂಟ್ ಅಲ್ಲಿ ಈಗ ಒಂದ್ 3-4 ದಿನದಿಂದ ಬೇರೆ ಬೇರೆ ಅವ್ರ ಹೆಸರು ಕೇಳಿ ಬರ್ತಾ ಇತ್ತು. ಫೈನಲಿ ಇದೀಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸತೀಶ್ ಜಾರಕಿಹೊಳಿಗೆ ಸಿಗ್ತಾ ಇಲ್ಲ, ಕೈ ತಪ್ಪಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಿದ್ರೆ ಯಾರಿಗ್ ಮಣೆ ಹಾಕಿದ್ರು ಇಂಪಾರ್ಟೆಂಟ್. ಇದರಲ್ಲಿ BK ಹರಿಪ್ರಸಾದ್ ಅವ್ರ ಹೆಸರು ಇತ್ತು, ಈಶ್ವರ್ ಖಂಡ್ರೆ ಅವ್ರ ಹೆಸರು ಇತ್ತು, ಮಹಾದೇವಪ್ಪನ ಅವ್ರ ಹೆಸರು ಕೇಳಿ ಬಂದಿತ್ತು, ಪರಮೇಶ್ವರ್ ಅವ್ರ ಹೆಸರು ಕೇಳಿ ಬಂದಿತ್ತು. ಯಾರಿಗ್ ಮಣೆ ಹಾಕಿದ್ರು? ಹಾಗಾದ್ರೆ ಯಾವ ಮಾನದಂಡ, ಯಾವ ಒಂದು ಮಾನದಂಡದ ಮೇಲೆ ಹೊಸಬರಿಗೆ ಅಥವಾ ಬೇರೆಯವರಿಗೆ ಅವಕಾಶ ಕೊಟ್ಟರು ಪ್ರಶ್ನೆ ಆಗತ್ತೆ. ಸದ್ಯಕ್ಕೆ ನಮಗೆ ಸಿಗ್ತಾ ಇರುವಂತ ಅಪ್ಡೇಟ್ ಏನು ಅಂತಂದ್ರೆ, ಸತೀಶ್ ಜಾರಕಿಹೊಳಿ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಇಲ್ಲ. ಯಾವ ಕಾರಣಕ್ಕಿರ್ಬೋದು? ಸತೀಶ್ ಜಾರಕಿಹೊಳಿ ಅವರು 2 ಅವಕಾಶ ಕೇಳಿದ್ರು, 2 ಹುದ್ದೆ ಕೇಳಿದ್ರು, ಸಚಿವ ಸ್ಥಾನನೂ ಬೇಕು ಅಂತ ಕೇಳಿದ್ರು, ಈ ಕಡೆ ಕೆಪಿಸಿಸಿ ಸ್ಥಾನವೂ ಕೇಳಿದ್ರು. ಎಸ್, ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ BK ಹರಿಪ್ರಸಾದ್ ಫೈನಲ್. ಕಾಂಗ್ರೆಸ್ನಿಂದ BK ಹರಿಪ್ರಸಾದ್ಗೆ ಅತಿ ದೊಡ್ಡ ಹುದ್ದೆಯನ್ನ ಕೊಡ್ಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾವ ಕಾರಣಕ್ಕಿರಬಹುದು? ಹಿರಿಯರು ಅನ್ನುವಂತ ಕಾರಣಕ್ಕೋ, ಈ ಹಿಂದೆ ಒಂದ್ ಸ್ವಲ್ಪ ಅಸಮಾಧಾನ ವ್ಯಕ್ತಪಡಿಸಿದ್ರು, ಆ ಕಾರಣಕ್ಕೋ, ಯಾವ ಕಾರಣಕ್ಕೆ ಅನ್ನೋದು ಪ್ರಶ್ನೆ. BK ಹರಿಪ್ರಸಾದ್ ಅವರಿಗೆ ಅತಿ ದೊಡ್ಡ ಜವಾಬ್ದಾರಿಯನ್ನ ಇದೀಗ ಕಾಂಗ್ರೆಸ್ನ ನಾಯಕರು ಅವರ ಹೆಗಲಿಗೆ ವಹಿಸಿರೋದು ಆಶ್ಚರ್ಯ ಅಂತ ಅನಿಸ್ತಾ ಇದೆ. ಇದೇನಿದು ಸಡನ್ ಬೆಳವಣಿಗೆ ಅಂತ ಅನಿಸ್ತಾ ಇದೆ. ಯಾಕೆ ಅಂದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಫಿಟ್ ಆಗ್ತಾರೆ. ಅವರು ಕೂಡ ಸಿಕ್ಕಾಪಟ್ಟೆ ಮಾಸ್ಟರ್ ಪ್ಲಾನ್ ಮಾಡ್ಕೊಳ್ತಾರೆ, ಯೂತ್ಸ್ ನ ಗಮನ ಸೆಳೀತಾರೆ, ಆಮೇಲೆ ಉತ್ತರ ಕರ್ನಾಟಕ ಭಾಗ ಎಲ್ಲರನ್ನು ಸೇರಿಸ್ಕೊಂಡು ಹೋಗ್ತಾರೆ. ಈ ತರದೆಲ್ಲ ಕಾನ್ಸೆಪ್ಟ್ ಇತ್ತು. ಆದ್ರೆ ಕೊನೆಯ ಹಂತದಲ್ಲಿ ಒಂದು ಮೇಜರ್ ಡೆವಲಪ್ಮೆಂಟ್, ಮೇಜರ್ ಟ್ವಿಸ್ಟ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. BK ಹರಿಪ್ರಸಾದ್ ಅವರಿಗೆ ಅತಿ ದೊಡ್ಡ ಹುದ್ದೆ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ. ನೋಡಿ, ಸರ್ಕಾರ ಮತ್ತು ಕೆಪಿಸಿಸಿ 2 ಒಟ್ಟೊಟ್ಟಿಗೆ ನಡ್ಕೊಂಡು ಹೋದ್ರೆ 2028ರ ಚುನಾವಣೆ ಸಲೀಸಾಗಿ ಎದುರಿಸಬಹುದು. ಕಾಂಗ್ರೆಸ್ಗೆ ಕೆಪಿಸಿಸಿಯು ಅಷ್ಟೇ ಮುಖ್ಯ. ಪಕ್ಷ ಸಂಘಟನೆ ಮಾಡೋದಿದೆಯಲ್ಲ, ಅದಷ್ಟು ಈಸಿ ಅಲ್ಲ. ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಹೋಗೋದು ಇದೆಯಲ್ಲ, ಅದು ಅಷ್ಟು ಸುಲಭ ಅಲ್ಲ. DK ಶಿವಕುಮಾರ್ ಅವರು CM ಆಗಿ ಒಂದು ಚಕ್ರ ಆದ್ರೆ ಇನ್ನೊಂದು ಚಕ್ರ ಕೆಪಿಸಿಸಿ ಅಧ್ಯಕ್ಷರು ಯಾರಾಗ್ತಾರೆ ಅವರೇನೆ. ಆ ಮುಖಾಂತರವಾಗಿ ಆ ರಥವನ್ನ ಎಳೆಯೋದಕ್ಕೆ ಸಾಧ್ಯ. ಇದೀಗ ಆ ಜೋಡೆತ್ತಾಗಿ DK ಶಿವಕುಮಾರ್ ಅವ್ರಿಗೆ BK ಹರಿಪ್ರಸಾದ್ ಅವರನ್ನ ಆಯ್ಕೆ ಮಾಡಿದ್ದಾರೆ. ಕಾಂಬಿನೇಷನ್ ವರ್ಕೌಟ್ ಆಗತ್ತೆ ಅಂತ ಇರಬಹುದಾ? ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಅವ್ರಿಗೂ DK ಶಿವಕುಮಾರ್ ಅವ್ರಿಗೂ ಸ್ವಲ್ಪ ಅಷ್ಟಕ್ಕಷ್ಟೇ ಅನ್ನೋದಿತ್ತು. ಯಾಕೋ ಆಗ ಬರಲ್ಲ, ಇದು ಸ್ವಲ್ಪ ಸಮಸ್ಯೆ ಆಗ್ಬೋದು. BK ಹರಿಪ್ರಸಾದ್ ಅವರನ್ನ ಕೂರಿಸಿದ್ರೆ ಒಂದ್ ಸ್ವಲ್ಪ ಬ್ಯಾಲೆನ್ಸ್ ಆಗತ್ತೆ. ನೋಡಿ, ಕಳಂಕ ರಹಿತ ರಾಜಕಾರಣಿ BK ಹರಿಪ್ರಸಾದ್ ಅವರು. ಯಾವುದೇ ಬೇರೆ ಬೇರೆ ಹಗರಣಗಳಲ್ಲಿ ಹೆಸರು ಕೇಳಬರೋದು ಇನ್ನೊಂದು ಮತ್ತೊಂದು ಇಲ್ಲ. ಅವ್ರಿಗೆ ಹಿರಿಯರಿದ್ದಾರೆ, ಅನುಭವಿ ಇದ್ದಾರೆ, ಮಾತನಾಡೋದು ಅಷ್ಟೇನೆ ಬಹಳ ಗಂಭೀರವಾಗಿ ಮಾತಾಡ್ತಾರೆ, ಅಳೆದು ತೂಗಿ ಮಾತನಾಡ್ತಾರೆ. ಆ ಕಾರಣಕ್ಕೆ ಅವರನ್ನ ಆಯ್ಕೆ ಮಾಡಿರಬಹುದಾ? ನಿಜವಾಗ್ಲೂ ಇದು ಸತೀಶ್ ಜಾರಕಿಹೊಳಿ ಅವರಿಗೆ ದೊಡ್ಡ ಆಶ್ಚರ್ಯ, ಆಘಾತ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನೋಡಿ, ಗಾಂಧಿ ಕುಟುಂಬಕ್ಕೆ ನಿಷ್ಠರಾಗಿರೋದು BK ಹರಿಪ್ರಸಾದ್ ಅವರು. ನೀವು CM ಆಗಿ DK ಶಿವಕುಮಾರ್ ಅವರನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅಂದ್ರೆ ಅಲ್ಲೂ ಅದೇ ರೀಸನ್ ಬರುತ್ತೆ. ಗಾಂಧಿ ಕುಟುಂಬಕ್ಕೆ ಬಹಳ ನಿಷ್ಠುವಂತರಾಗಿದ್ದಾರೆ, ಪಕ್ಷಕ್ಕೆ ಬಹಳ ನಿಷ್ಠುವಂತರಾಗಿದ್ದಾರೆ ಅಂತ. ಈವನ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಹಂಗೆ ಆಯ್ಕೆ ಆದಂಗಿದೆ. ಇದು ಗಾಂಧಿ ಕುಟುಂಬಕ್ಕೆ ಬಹಳ ನಿಷ್ಠರಾಗಿರೋದು. ಸಚಿವ ಸ್ಥಾನ ಸಿಗದೆ ಇದ್ದಾಗ್ಲೂ ಸುಮ್ಮನಾದ್ರು. ಹೈಕಮಾಂಡ್ ನಾಯಕರು ನಿಮಗೆ ಬೇರೆ ರಾಜ್ಯದ ಉಸ್ತುವಾರಿ ಕೊಡ್ತೀವಿ ಅಂದಾಗ್ಲೂ ಒಪ್ಕೊಂಡ್ರು. ಬೇರೆ ರಾಜ್ಯದ ಉಸ್ತುವಾರಿ ವಹಿಸ್ಕೊಂಡು ಕಾಂಗ್ರೆಸ್ ಗೆಲ್ಲಿಸ್ಕೊಂಡು ಬರ್ತೀನಿ ಅಂತ ಪ್ರಯತ್ನ ಪಟ್ರು. ಹಾಗಾಗಿ BK ಹರಿಪ್ರಸಾದ್ ಅವ್ರಿಗೆ ಒಂದು ಉತ್ತಮ ಸ್ಥಾನ ಕೊಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲೇ ಇದು ಕೊಟ್ಟಂಗಿದೆ. ಈ ಪ್ರಶ್ನೆ ಏನು ಹಂಗಾದ್ರೆ, ಸತೀಶ್ ಜಾರಕಿಹೊಳಿ ಅವ್ರಿಗೆ ಯಾವ ಸ್ಥಾನ? DCM ಕೊಡ್ತೀರಾ? ಹಾಗಿದ್ರೆ ಪರಮೇಶ್ವರ್ ಅವರನ್ನು ಏನು ಮಾಡ್ತೀರಾ? ಪ್ರಶ್ನೆ ಇದೆ. ಯಾಕೋ ಗೊತ್ತಿಲ್ಲ, ಸತೀಶ್ ಜಾರಕಿಹೊಳಿ ಅವರು ಕೊನೆ ಮೂಮೆಂಟ್ ಅಲ್ಲಿ ಹಿಂದಿನ ಸಾಲಿಗೆ ಹೋದಂಗಿದೆ. ಸಿದ್ದರಾಮಯ್ಯನವರು ಎಲ್ಲೋ ಒಂದ್ ಕಡೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ಬ್ಯಾಟ್ ಬೀಸ್ತಾ ಇಲ್ಲ.
ಓನ್ಲಿ ಪರಮೇಶ್ವರ್ ಅವ್ರ ಬಗ್ಗೆ ಕಾಳಜಿ ವಹಿಸಿದ್ದಾರೆ ಅಂತ ಹೇಳ್ತಾ ಇದ್ರು. ಇತ್ತೀಚೆಗೆ BK ಹರಿಪ್ರಸಾದ್ ಅವರು ಸಿದ್ದರಾಮಯ್ಯನವರಿಗೆ ಬಹಳ ಆಪ್ತರಾಗಿದ್ರು. ಎಲ್ಲ ಒಂದೇ ಸಮಕಾಲೀನ ಒಟ್ಟೊಟ್ಟಿಗೆ ರಾಜಕಾರಣ ಅನುಭವ ಇದೆಲ್ಲ ಗಮನದಲ್ಲಿ ಇಟ್ಕೊಂಡಂಗೆ ಕಾಣಿಸ್ತಾ ಇದೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವು, ನಿಜವಾಗ್ಲೂ ಇದೊಂದು ಆಶ್ಚರ್ಯದ ಬೆಳವಣಿಗೆ. ಹೌದು, ಹೆಸರು ಏನು ಆಶ್ಚರ್ಯ ಅಲ್ಲ, BK ಹರಿಪ್ರಸಾದ್ ಅವರ ಹೆಸರು ಕೇಳಿ ಬರ್ತಾ ಇತ್ತು. ಆದ್ರೆ ಮೊದಲಿಂದಲೂ ಇದ್ದಿದ್ದು ಸತೀಶ್ ಜಾರಕಿಹೊಳಿ ಅವರ ಹೆಸರೇನೆ. ಲಾಸ್ಟ್ ಮೂಮೆಂಟಲ್ ಚೇಂಜಸ್ ಯಾವ ಕಾರಣಕ್ಕೆ, ಯಾವ ಮಾನದಂಡದ ಮೇಲೆ BK ಹರಿಪ್ರಸಾದ್ ಅವರನ್ನ ಆಯ್ಕೆ ಮಾಡಿದ್ದಾರೆ? ಸತೀಶ್ ಜಾರಕಿಹೊಳಿ ಅವರಿಗೆ ಹಾಕಿದ್ರೆ ಯಾವ ಸ್ಥಾನ ಕೊಡ್ತಾರೆ? ಇದನ್ನ ಹೆಂಗೆಲ್ಲ ಸಮಾಧಾನ ಪಡಿಸ್ಕೊಳ್ತಾರೆ, ಸರಿಪಡಿಸ್ಕೊಳ್ತಾರೆ ಶಿವು? ನೀತಿ, ನಾವು ಬೆಳಗ್ಗೆ ಅಷ್ಟೇ ವರದಿಯನ್ನು ಮಾಡಿದ್ವಿ. ಸತೀಶ್ ಜಾರಕಿಹೊಳಿ ಹರಿಪ್ರಸಾದ್ ಇಬ್ಬರ ನಡುವೆ ಈಗ KPCC ಅಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ ಶುರುವಾಗಿದೆ. ಉಳಿದಿರುವಂತಹ ಎಲ್ಲ ಹೆಸರುಗಳು ಕೂಡ ಈಗ ಹಿನ್ನೆಲೆಗೆ ಸರಿದಿದೆ ಅಂತೇಳಿ ಬೆಳಗ್ಗೆ ಅಷ್ಟೇ ವರದಿಯಾಗಿದೆ. ಸೊ ಯಾಕೆಂದರೆ KPCC ಅಧ್ಯಕ್ಷ ಸ್ಥಾನಕ್ಕೆ ಮೊದಲಿನಿಂದಲೂ ಕೂಡ ಮುಂಚೂಣಿಯಲ್ಲಿ ಇದ್ದಂತಹ ಹೆಸರು ಸತೀಶ್ ಜಾರಕಿಹೊಳಿ ಅವರದ್ದು. ನಿನ್ನೆ ನಿರಂತರವಾಗಿ ಸಭೆಗಳ ಮೇಲೆ ಸಭೆಗಳನ್ನು ನಡೆಸಲಾಗುತ್ತೆ ದೆಹಲಿಯಲ್ಲಿ ವರಿಷ್ಠರ ಮಟ್ಟದಲ್ಲಿ. ಆ ಸಂದರ್ಭದಲ್ಲಿ ಜಾರಕಿಹೊಳಿ ಅವರ ಹೆಸರು ಕೂಡ ಪದೇ ಪದೇ ಚರ್ಚೆಗೆ ಬರುತ್ತೆ. ಚರ್ಚೆಗೆ ಬಂದಂಥ ಸಂದರ್ಭದಲ್ಲಿ ಜಾರಕಿಹೊಳಿ ಅವರು ಪಟ್ಟನ್ನು ಹಿಡಿದಿದ್ರು. ಯಾಕೆಂದರೆ KPCC ಅಧ್ಯಕ್ಷ ಸ್ಥಾನದ ಜೊತೆ ನನ್ನನ್ನು ಸಚಿವ ಸ್ಥಾನದಲ್ಲೂ ಕೂಡ ಮುಂದುವರಿಸಬೇಕು ಅನ್ನುವಂಥ ಡಿಮ್ಯಾಂಡನ್ನು ಇಟ್ಟಿದ್ರು. ಆದರೆ ರಾಹುಲ್ ಗಾಂಧಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದರು, ಒಬ್ಬರಿಗೆ ಒಂದೇ ಹುದ್ದೆ ಅನ್ನುವಂಥ ಕಾನ್ಸೆಪ್ಟ್ ಇದೆ, ಹಾಗಾಗಿ ನೀವು KPCC ಅಧ್ಯಕ್ಷರಾಗ್ತೀರಾ ಅಥವಾ ಸಚಿವರಾಗ್ತೀರಾ ಅನ್ನುವಂಥ ಒಂದು ಸಲಹೆಯನ್ನು, ಅಭಿಪ್ರಾಯವನ್ನು ಅವರ ಮುಂದೆ ಇಟ್ಟರು. ಸೊ ಆಫರನ್ನು ಇಟ್ಟರು. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರು ಸಚಿವ ಸ್ಥಾನವನ್ನು ಪಡ್ಕೊಂಡ್ರು. ಆ ಒಂದು ಕಾರಣಕ್ಕೆ ಈಗ KPCC ಅಧ್ಯಕ್ಷ ಹುದ್ದೆ ಹಾಗೆ ಪೆಂಡಿಂಗ್ ಇತ್ತು. ಅದಕ್ಕೆ ಮುಂದೆ ಹರಿಪ್ರಸಾದ್ ಮತ್ತು ಸತೀಶ್ ಜಾರಕಿಹೊಳಿ ಇಬ್ಬರಲ್ಲಿ ಒಬ್ಬರಿಗೆ ಕೊಡಬಹುದು ಅನ್ನುವಂಥ ಚರ್ಚೆಗಳು ಕೂಡ ನಡೆದಿತ್ತು ಪೆಂಡಿಂಗನ್ನು ಇಟ್ಟಿದ್ರಿಂದ. ಆದರೆ ಇದೀಗ ಕ್ಲಿಯರ್ ಆಗಿದೆ, BK ಹರಿಪ್ರಸಾದ್ ಅವರಿಗೆ ಆ ಒಂದು ಹುದ್ದೆಯನ್ನು ಕೊಡೋದಕ್ಕೆ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಂಡಿದೆ. ಹರಿಪ್ರಸಾದ್ ಅವರಿಗೆ ದೂರವಾಣಿ ಕರೆಯ ಮೂಲಕ ನಿಮಗೆ ಅಧ್ಯಕ್ಷ ಸ್ಥಾನವನ್ನು ಕೊಡ್ತಾ ಇದ್ದೇವೆ ಅನ್ನುವಂಥ ಮೆಸೇಜನ್ನು ಕೂಡ ಈಗ AICCಯಿಂದ ನೀಡಲಾಗಿದೆ. ಸೊ ಅಲ್ಲಿಗೆ ಅಧಿಕೃತವಾಗುತ್ತೆ. ಇನ್ನೇನು ಅಧಿಕೃತವಾಗಿ ಆದೇಶವನ್ನು ಹೊರಡಿಸ್ಬೇಕಷ್ಟೇ. AICCಯಿಂದ ಅಧಿಕೃತ ಪ್ರಕಟಣೆಯನ್ನು ಹೊರಡಿಸ್ಬೇಕಾಗತ್ತೆ. ಈಗ ಹರಿಪ್ರಸಾದ್ ಅವರು ನೂತನ KPCC ಅಧ್ಯಕ್ಷರಾಗಿ ಆಯ್ಕೆಯಾಗುವಂತಹದ್ದು ಬಹುತೇಕವಾಗಿ ಖಚಿತವಾಗಿದೆ. ಕೇವಲ ಅಧಿಕೃತ ಪ್ರಕಟಣೆಯಷ್ಟೇ ಬಾಕಿ ಉಳಿದಿದೆ. ಯಾಕೆಂದರೆ ಇಲ್ಲಿ ನೋಡಿ, ಸಾಮಾನ್ಯ ಒಕ್ಕಲಿಗ ಸಮುದಾಯದ ನಾಯಕನಿಗೆ ಈಗ ಮುಖ್ಯಮಂತ್ರಿ ಹುದ್ದೆಯನ್ನು ಕೊಟ್ಟಿರೋದ್ರಿಂದ ಪ್ರಬಲವಾದಂಥ OBC ಸಮುದಾಯಕ್ಕೆ ಅಧ್ಯಕ್ಷ ಸ್ಥಾನವನ್ನು ಕೊಡುವ ಮೂಲಕ ಎಲ್ಲೋ ಒಂದು ಕಡೆ ಜಾತಿ ಸಮೀಕರಣವನ್ನು ಹೈಕಮಾಂಡ್ ನಾಯಕರು ಮಾಡದಂತೆ ಕಾಣಿಸ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರಿಗೆ ಕೊಟ್ಟಿದ್ರು ಕೂಡ ಹೈಂದ ಸಮುದಾಯಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಂತೆ ಆಗ್ತಾ ಇತ್ತು. ಈಗ ಹರಿಪ್ರಸಾದ್ ಅವರಿಗೆ ಕೊಟ್ಟಿರೋದ್ರಿಂದ ಪ್ರಬಲ OBC ಸಮುದಾಯಗಳನ್ನು ಮುಂದಿನ ದಿನಗಳಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಂತೆ ಕಾಣಿಸ್ತಾ ಇದೆ. ಸುಮಾರು 45-50 ವರ್ಷಗಳ ಸುದೀರ್ಘ ರಾಜಕೀಯ ಅನುಭವ ಇದೆ. ಹರಿಪ್ರಸಾದ್ ಅವರು ಸಣ್ಣ ಮಟ್ಟದ ನಾಯಕರಲ್ಲ, ರಾಷ್ಟ್ರೀಯ ಮಟ್ಟದ ನಾಯಕರು. ರಾಷ್ಟ್ರ ಮಟ್ಟದಲ್ಲಿ ಸಾಕಷ್ಟು ಹೆಸರುವಾಸಿಯಾಗಿದ್ದಂಥವರು. ಆದರೆ ರಾಜ್ಯ ರಾಜಕಾರಣದಲ್ಲಿ ಹೆಚ್ಚಾಗಿ ಅವರು ತಲೆ ಹಾಕ್ತಾ ಇರಲಿಲ್ಲ. ಎಲ್ಲ ರಾಜ್ಯಗಳ ಉಸ್ತುವಾರಿಯಾಗಿ ಕೂಡ ಅವರು ಕೆಲಸವನ್ನು ಮಾಡಿದರು. AICC ಪ್ರಧಾನ ಕಾರ್ಯದರ್ಶಿಯಾಗಿ ಬಹುತೇಕ ರಾಜ್ಯಗಳಿಗೆ ಉಸ್ತುವಾರಿಯಾಗಿ ಅವರು ಸೇವೆಯನ್ನು ಸಲ್ಲಿಸಿದ್ರು. ಇದೀಗ ಅವರಿಗೆ KPCC ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿರೋದ್ರಿಂದ ಸಹಜವಾಗಿ ಮುಂದಿನ ದಿನಗಳಲ್ಲಿ ಈ ಹೈಂದ ಸಮುದಾಯಗಳೇನಿದೆ ಅದನ್ನು ಮತ್ತೆ ಹರಿಪ್ರಸಾದ್ ಅವರು ಒಗ್ಗೂಡಿಸಿಕೊಂಡು ಹೋಗ್ತಾರೆ ಅನ್ನುವಂತಹ ಅಚಲವಾದಂಥ ವಿಶ್ವಾಸ ಹೈಕಮಾಂಡ್ ನಾಯಕರಿಗೆ ಇದ್ದಂತೆ ಕಾಣಿಸ್ತಾ ಇದೆ. ಅದಕ್ಕೆ ಪೂರಕವಾಗಿ ಹರಿಪ್ರಸಾದ್ ಅವರು ನಡ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಬಹಳ ಸ್ಪಷ್ಟ. ಯಾಕೆಂದರೆ KPCC ಅಧ್ಯಕ್ಷ ಸ್ಥಾನ ಕೂಡ ಒಂದು ರೀತಿ ಮುಖ್ಯಮಂತ್ರಿ ಹುದ್ದೆ ಇದ್ದಾಗೆ ಪಕ್ಷಗಳ ಲೆಕ್ಕಕ್ಕೆ ಬಂದರೆ. ಹಾಗಾಗಿ ಈಗ ಅವರಿಗೆ ಕೊಟ್ಟಿರುವಂಥ ಹುದ್ದೆ ಇದೆಯಲ್ಲ, ಸಚಿವ ಸ್ಥಾನಕ್ಕೆ ಅವರು ಬೇಡಿಕೆಯನ್ನು ಇಟ್ಟಿದ್ರು. ಅಂತಿಮವಾಗಿ ಈಗ KPCC ಅಧ್ಯಕ್ಷ ಹುದ್ದೆಯನ್ನು ಕೊಡೋ ಕಾರಣಕ್ಕಾಗಿ ಅವರಿಗೆ ಸಚಿವ ಸಂಪುಟದಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಮೊದಲ ಪಟ್ಟಿಯಲ್ಲಿ. ಈಗ ಅಧ್ಯಕ್ಷ ಹುದ್ದೆಯನ್ನು ಅವರಿಗೆ ಅಧಿಕೃತವಾಗಿ ಅವರಿಗೆ ಮಾಹಿತಿಯನ್ನು ಕೊಡುವ ಮೂಲಕ ನೀವು ಅಧ್ಯಕ್ಷರಾಗಿ ನೇಮಕ ಆಗಿದ್ದೀರಿ ಅಂತೇಳಿ ಈಗ ಸೂಚನೆಯನ್ನು ಕೊಡಲಾಗಿದೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ KPCC ಸಾರಥ್ಯವನ್ನು ಹರಿಪ್ರಸಾದ್ ವಹಿಸೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಕೇವಲ ಅಧಿಕೃತ ಪ್ರಕಟಣೆಯಷ್ಟೇ ಇನ್ನು ಬಾಕಿ ಉಳಿದಿರೋದ್ರಿಂದ ಇವತ್ತು ಅಥವಾ ಸಂಜೆಯೊಳಗೆ ಅಧಿಕೃತವಾಗಿ ಘೋಷಣೆ ಕೂಡ ಆಗಬಹುದು ಹರಿಪ್ರಸಾದ್ ಅವರ ಹೆಸರು. ಸೊ ಮುಂದಿನ ದಿನಗಳಲ್ಲಿ ಎಲ್ಲ ಸಣ್ಣ ಸಣ್ಣ ಸಮುದಾಯಗಳನ್ನು ಕೂಡ OBC ಸಮುದಾಯಗಳನ್ನು ಕೂಡ ಒಟ್ಟಾಗಿ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಹರಿಪ್ರಸಾದ್ ಅವರು ಮಾಡಲಿದ್ದಾರೆ. ಪ್ರಮುಖವಾಗಿ ಏನು BJP ಪ್ರಾಬಲ್ಯವನ್ನು ಸಾಧಿಸಿತ್ತು ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಪ್ರಬಲ ಬಿಲ್ಲವ ಸಮುದಾಯ, ಬಿಲ್ಲವ ಮತ್ತು ಈಡಿಗ ಸಮುದಾಯದ ನೇತಾರರು ಕೂಡ ಹೌದು ಹರಿಪ್ರಸಾದ್. ಹಾಗಾಗಿ ಆ ಭಾಗದಲ್ಲಿ ಮತ್ತೆ ಆ ಮತದಾರರ ವಿಶ್ವಾಸವನ್ನು ಗಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹರಿಪ್ರಸಾದ್ ಅವರಿಗೆ ಮಣೆಯನ್ನು ಹಾಕದಂತೆ ಕಾಣಿಸ್ತಾ ಇದೆ. ಏನು BJP ಪ್ರಾಬಲ್ಯ ಇರುವಂತಹ ಪ್ರದೇಶಗಳಿದೆ ಅಲ್ಲಿ ಮತ್ತೆ ಕಾಂಗ್ರೆಸ್ ತನ್ನ ನೆಲೆಯನ್ನು ವಿಸ್ತಾರ ಮಾಡಿಕೊಳ್ಳುವಂತಹ ಒಂದು